ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಸ್ವಾಮಿ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಹೋಗಿಸಲೆಂದೇ ಹೂಗಳ ತಂದೆ. ಓಹೋ ಹೂಗಳು ಮುಡ್ಸಿರೋದು ನೋಡಮ್ಮ, ಹೆಂಗೆ ಮುಡ್ಸೋಳೆ ಅವ್ರ ಅತ್ತ ಮೇಲೆ ಎಷ್ಟು ಬೆಮ್ಮೆ. ಹಾಂ ಇವಳೇ ಸರಿಯಿಲ್ಲ, ನಮ್ಮ ಅಂಬುಜಿ ಸರಿಯಿಲ್ಲ ಇವಳು. ಅವಳು ಗೌರಿ ಎಷ್ಟು ಒಳ್ಳೆಯವಳು ನೋಡಲೇ, ಸರಿಯಿಲ್ಲ ಇವಳು. ಅಯ್ಯೋ ಪಾಪ, ನಮ್ಮ ಲಮ್ಮನು ಅರ್ಗೆ ಎಲ್ಲ ಮಾರಬೇಕು, ಎತ್ತು ಕೆತ್ತ ಮಾಡಬೇಕು. ಇವಳು ಬಿಟ್ಟು ಹಾಕ್ಬಿಟ್ಟು ಕಾಲು ಚಣ್ಣ ಗಾಯ ಬಿಟ್ರೆ ಏನು ಮರೋದು ಇವಾಗ? ಹಾಂ ಎಂತ ಎತ್ತ ಮಾಡ್ಬಿಟ್ಟು ನಾನು? ಹಾಂ ಕವಿತಾ ತಾಕ್ಬಿರು ತೊಳಿದ್ಯಲ್ಲ, ತಾಕ್ಬಿರು. ಏನು ಸಸ್ಪತಕ್ಕ ತೊಳಿತಾ ಇದ್ದೀನಿ. ಅಲ್ಲ ಇವಾಗ ತೊಳಿದ್ಯಲ್ಲ, ತಾಕ್ಬಿಡು. ನಮ್ಮ ಲಮ್ಮನ ಕೈ ಇನ್ನೇನು ತೊಳೆಯೋದು ಬೇರೆ. ತಾತು ಆ ಅಮ್ಮನ ಎತ್ತನ ಹಚ್ಕೋಲ್ಲ, ಮನೆಗೆ ಇರ್ತಾಳೆ. ತಾಕ್ಬಿರು. ಏಯ್ ಏನೋ ಅವ್ರ ಅತ್ತ ಮೇಲೆ ಬೆಮ್ಮೆ ಅವಳ ಕೈ ಎಲ್ಲ ತೊಳ್ಕೊಂಡು ನಿಂಗೆ ಕಲ್ತಿದ್ದೀರಿ ಸರಸ್ವತಿ. ಕವಿತಾ ತಾಕ್ಬಿಡು. ಸರಸ್ವತಕ್ಕ ಆ ಗುಂಡಿ ಒಳಗೆ ನೀರು ಹಾಕಕ್ಕ, ನೀರು ಹಾಕು ಬಿಸಿನೀರು. ಬೇರೆ ಓ ತುಡ್ತಾವೆ ನೀರು, ಬೇರೆ. ಅಯ್ಯೋ ಸುಡ ನೀರಾಗ ಕಾಲು ತೊಳಿಬೇಕಕ್ಕ, ಸುಡ್ತಾವೆ. ಹಾಕಕ್ಕ ನೀರು. ಸರಸ್ವತಕ್ಕ ಹಾಕಕ್ಕ ನೀರು, ಸುಡವು ಹಾಕಕ್ಕ. ಇನ್ನ 5 ಸತಿ ತೊಳಿಬೇಕು, 5 ಸತಿ ತಣ್ಣೀರಾಗ 5 ಸತಿ ಸುಡ ನೀರಾಗ ತೊಳಿಬೇಕು. ಹಾಕಕ್ಕ. ಲೇ ಅಂಬುಜ ಲೇಕ ಇವಳು ಇವತ್ತೊಂದು ಗತಿ ಕಾಣಿಸಂಗ ಅವಳಲ್ಲೇ ನಂಕಲೆ ಏನೋ ಮಾಡ್ತಾಳೆ. ಲೇ ಸರಸ್ವತಿ ಬೀಳ್ತವಿರ ನಿನ್ ಕೇಟ್ಗಳು. ಅಯ್ಯೋ ನೀನೇನೋ ಎತ್ಕೊಳಂಗಿಲ್ಲ ಗುಂಡಿ, ನಾನು ಎತ್ಕೊಂತೀನಿ ತಡಿ. ಬೇರೆ ತೊಲಿಬೇರ ನೀನು, ತೊಲಿಬೇರ. ನಮ್ಮ ಅಮ್ಮನ ಬಿಸಿನೀರಂದ್ರೆ ಆಗಲ್ಲ. ಕವಿತಾ ಕಾಳೆಲ್ಲ ಬಬ್ಬಿಲ್ ಬಂದ್ಬಿಡಿದಾರ. ಅಮ್ಮನ ತಣ್ಣೀರಾಗೆ ಸ್ನಾನ ಮಾಡೋದು, ಬಿಸಿನೀರು ಹಾಕ್ಬಾರ. ಅಕ್ಕೋ ಸುಡ ನೀರಾಗ ತೊಳಿಬೇಕಕ್ಕ, ಆವಾಗ ಲಕ್ಷ್ಮಿ ಒಲಿಯೋದು. ಹಾಕಕ್ಕ ನೀನು, ಯಾಕಕ್ಕ ಹಿಂಗಾಡ್ತಾ ಇದ್ಯಾ? ಹಾ ಹಾಕು ಸುಡ ನೀರು. ಸರಸ್ವತಿ ಬೇಡ ನಂಕಪ್ಪ ಪೂಜೆ. ಸುಡ ನೀರು ಹಾಕಿದ್ರೆ ಕಾಲಿಗೆ ನಿಲ್ತವೇನೆ. ನೀನು ಒಟ್ಟುದ್ದಾಗ ಏನಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ವಾ? ಸರಸ್ವತಕ್ಕ ಹಾಕಕ್ಕ. ಕೌ ಯಾಕಕ್ಕ ಹಿಂಗೆ ಯಾಕೆ ಬರ್ತಾ ಇದ್ಯಾ? ಅಯ್ಯೋ ಯಾಕಕ್ಕ ಸರಸ್ವತಕ್ಕ? ಕೌ ಯಾಕಕ್ಕ? ನಮ್ಮ ಅಮ್ಮನ ಬಿಸಿನೀರು ಅಂದ್ರೆ ಆಗಲ್ಲ. ಬಿಸಿನೀರು ಹಾಕ್ಬೇಡ ಅಮ್ಮನ ಕಾಲದ ಮೇಲೆ. ಸರಸ್ವತಕ್ಕ ಸುಡ ನೀರು ಹಾಕಿದ್ರೆ ಕಾಲದ ಮೇಲೆ ಹಾಕ್ಬಿಟ್ಟು ತೊಳಿಬೇಕು, ಇಲ್ಲ ಅಂತಂದ್ರೆ ಪೂಜೆ ಫಲಿಸಲ್ಲ. ಕೌ ಅಮ್ಮ ನೀನು ಬೇಡ, ನಿನ್ ಸವಾಸನೂ ಬೇಡ. ಕರ್ಕೊಂಡೋಗಿ ಮನೆಕ. ಲೇ ಸರಸ್ವತಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗಿ ನೀನು ಒಟ್ಟುದ್ದೋಗ. ಲಕ್ಷ್ಮತಮ್ಮ ಏನ್ ತಾತ? ಅಯ್ಯೋ ಗೌರಮ್ಮನ್ ಬೈತಾವಳಮ್ಮ, ಸವಿತಾನ್ ಕಳ್ಸು ಮನೆಗೆ ಕರ್ಕೊಂಡು ಹೋಗ್ತೀನಿ. ಲೇ ಅಪ್ಪ ಅದೇನೋ ಕಾಲು ತೊಳಿತೀನಿ ಅಂತ ಬಂದವಳಲ್ಲೋ ನಮ್ಗೆಲ್ಲೂ. ಅಯ್ಯೋ ಗುಂಡಮ್ಮ ಹಂಗೆಲ್ಲ ತೊಳಸ್ಕೊಂಬಿಟ್ಟೇರಿ ನಮ್ಗೆಲ್ಲ ನೋಡಿ ಕಾಲಿಗೆ ಬಬ್ಬಿಗೆ ಬಂದ್ಬಿಟ್ಟವೆ. ಆ ಬಿಸಿನೀರು ಸುಡವ ಹಾಕ್ಬಿಟ್ಟು ನಮ್ಮ ಗೌರಮ್ಮನ ಕಂತು ಕಾಲಿಗೆ ಎತ್ತಿಕ್ಕ ಕಾತಾ ಇಲ್ಲ, ಹಂಗೆ ಕೂತ್ಕೊಂಡು ಹೋಗ್ಬಿಟ್ಟವೆ. ಅವರೆಲ್ಲ ಎಲ್ಲ ನೋಡ್ಕೊಳ್ಳಿ, ನಮ್ಮ ಶಿವನ ಕೆಲಸ ಬೇಡಮ್ಮ ಪಾಪ ಲಬಲಬ ಅಂತ ಬಾಯ್ ಬಡ್ಕೊಂತವನೆ. ಬಬ್ಬಿಗೆ ಎದ್ಬಿಟ್ಟವಮ್ಮ. ಅಲ್ಲ ನನ್ನ ಕಾಲಿಗೆ ತೊಳಿತೀನಿ ಅಂತ ಬಂದಿದ್ದಲ್ಲಪ್ಪ, ಇವಾಗ ಏನೋ ಬಿಸಿನೀರು ಹಾಕ್ಬಿಟ್ಟಿದ್ರಿ ಏನ್ ಜೊತೆ? ಬೇಡ ಅವ್ರು ತೊಳಸ್ಕೊಂಬೇಡ. ನಮ್ಮ ಗೌರಮ್ಮ ನೋಡಿದಂತೆ ಸರಸ್ವತಿ ಕರ್ಕೊಂಬತ್ತಾ ಇದ್ದಿದ್ವ, ಅದಕ್ಕೆ ಓಡೋಗಪ್ಪ ಅವ್ರ ಕಾಲಿಗೆ ಹಾಕಿಬಿಟ್ಟಳು ಅಂತ ನಾನು ಕಳ್ಸಿದ್ಲಮ್ಮ. ನಾನು ಓಡ್ ಬನ್ನೆ. ಇಲ್ಲ ಬಿರು ತಾತ, ಹಾಕಿಲ್ಲ ನಾನು ಯಾಕೊಂಬಿಟ್ಟಿದ್ದೀನಿ ನಿಂದಕ್ಕ. ನಾನೇ ಕಳ್ಕೊಂಬರ್ತೀನಿ, ನಿನ್ ಮನೆಗೆ ಹೋಗು. ಬೇಡಮ್ಮ ಬೇಡ ನಾನೇ ಕರ್ಕೊಂಡು ಹೋಗ್ತೀನಿ. ಕವಿತಾ ಬತ್ತಾಯ್ತು ಬಂದ ನೋಡು, ಹೋಗು ಮನೆಕ. ತಾತನ್ ಬಂದವನಾ? ಹ್ಞೂ ತಾತನ್ಕ ಇನ್ನ ಒಂದೆರಡು ಕಾಲೇಜ್ ತೊಳಿಬೇಕಂತ, ಹೋಗಿ ಮನೆಗೆ ಹೋಗು. ಲೇ ಅದೇನ ಅಷ್ಟು ಜೋರಾಗಿ ಕಿಚ್ಕಂತೀಯ? ಯಾಕೆ ಅವಳಿಗೇನು ಕಿವಿ ಕೇಳಿಸಲ್ಲನೆ? ಇಲ್ಲಮ್ಮ ಅಂಬುಜಮ್ಮ ಕಿವಿ ಕೇಳಿಸಲ್ಲ. ಅಯ್ಯೋ ಹಿಂಗೆ ಹೇಳ್ತಾ ಇದೀಯಾ? ಕಿವಿ ಕೇಳಿಸಲ್ಲ ಹುಡುಗಿಕ? ಇಲ್ಲ ಕಿವಿ ಕೇಳಿಸಲ್ಲ ಹುಡುಗಿಕ. ಸರೋಯ್ತು ಬಿಡು, ಒಳ್ಳೆ ಕೆಲಸ ಸರೋಯ್ತು. ಅಪ್ಪ ಕರ್ಕೊಂಡೋಗಲೇ ಸರಸ್ವತಿ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಾವಿಗೆ ಹುಡುಗಿ. ನಮ್ಮ ಮನೆ ಹತ್ರಕ್ಕೆ ಹುಷಾರಾಗಿ. ಲೇ ಯಾವಳವಳ ಎಲ್ಲ ನಿಂದೆ ಕಿತಾಪತಿ ಬಾವಾಗೆಲ್ಲ ಬಿಟ್ಬಿಟ್ಟು ಬಾವಿಗೆ ನಿನ್ ಕತೆ ಹೋಗೆ. ಓ ಆದ್ರೇನಮ್ಮ ಪೂಜೆ ಪುಂಸ್ಕಾರಗಳು? ಸರಸ್ವತಿ ಸವಿತಾ ಮಾಡಿದ್ರ ಪೂಜೆಗಳು? ಅಯ್ಯೋ ಅವಳು ಪೂಜೆ ಕಷ್ಟ ಬೆಂಕಿ ಕಾಲೇ. ಕರ್ಕೊಂಡೋಗ್ರೆ ಲೇ ಅವಳವಳ ಸರಸ್ವತಿ ಕರೆಕ್ಟಾಗಿ ಕರ್ಕೊಂಡೋಗ ಅವ್ರ ಮನೆ ವಸ್ತುನ ಅವ್ರ ಮನೆಗೆ ಬಿಟ್ಬಿಟ್ಟು ಬಾ, ಇಲ್ಲ ಅಂತಂದ್ರೆ ಬೀಳ್ತಾವ್ ನಿಂಕ ಎಲ್ಲ ನಿಂದೆ ಕಿತಾಪತಿ. ಅಯ್ಯೋ ಕಡಿಮ ಕಾಲ್ ತೊಳಿತೀನಿ ಅಂತ ನೀಡ, ನಾನೇನ್ ಬೇರೆ ಅಂತ ಹೇಳಿಲ್ಲ. ನೀನೆಲ್ಲ ಚೆನ್ನಾಗಿ ಹೇಳ್ತೀಯಲ್ಲ ಅಮ್ಮ. ನೀನು ಬೆಳಾದಳೆ, ನಾನೇನೋ ನಮ್ಮ ಅಮ್ಮ ಚೆನ್ನಾಗಿಲ್ಲ ಅಂತ ಕಡ್ಕೊಂಡ್ಬಂದಳೆ, ನೀನೇನು ಹಿಂಗಾತೈತ್ಯಾ? ಯಾಕತ್ತೆ ತೊಳಿಲ್ಲ? ಅಮ್ಮ ತಾಯಿ ಅಮ್ಮನ್ ತೊಳೆಯೋದು ಬೇಡ, ಎಂಥದ್ದು ಬೇಡ. ಹೋಗೆ ಅವ್ರ ತಟ್ಟೆ ಚುಮ್ ಕೊಟ್ಬಿಟ್ಟು ಹೋಗೆ. ಲೇ ಕರ್ಕೊಂಬರೆ ಅವಳನ್ನ ಸವಿತೀನ, ಇವಳು ಕಾಲಿಗೆ ತೊಳಿಲಿ ಕರ್ಕೊಂಬರೆ. ನೀನು ಒಟ್ಟುದ್ದೋಗ ಕಲ್ದಿರಲೇ ಸರೋಜಿ. ಯಾಕೆ ಓದ್ತಾ ಇರೋಳು ಕೂಗ್ತಾ ಇದ್ಯಾ? ಆವಾಗೇನು ಹೇಳ್ತಾ ಇದ್ರಿ? ಕಾಲಿಗೆ ತೊಳಿತಾಳೆ, ಅವಳೊಳ್ಳೆವಳು ಇವಳೊಳ್ಳೆವಳು, ನೀವು ಅಂಥವರು ಇಂಥವರು ಅಂತ. ಕಾಲಿಗೆ ತೊಳ್ಸ್ಕೊಂಡ್ರೆ ಅದಕ್ಕೆ ಅವ್ರಿಗಿನ ಅದಕ್ಕೆ ಕಳ್ಸಿಬಿಟ್ರೆ. ಆ ಅಮ್ಮನ ಕಾಲಿಗೆ ತೊಳೆದೇನು ಬೇಕಾಗಿಲ್ಲ ಬಿಡು, ನಮ್ಮ ಕಾಲಿಗೆ ನಾವೇ ತೊಳ್ಕೊಂತೀವಿ. ಬೊಲೆ ಗಿಲಿ ಟೆನ್ಸ್ರಮ್ಮ ನೀವಿಬ್ರು ದೊಡ್ಡ ಚಿಕ್ಕತ್ತೆ. ಆವಾಗ ತಾನೇ ಹೇಳ್ತಾ ಇದ್ರೆ ಏನೇನೋ ಬೊಲ್ಬೊಲೆ, ಇವಾಗ ಯಾಕೆ ಹಿಂಗಾಡ್ತಾ ಇದ್ದೀರಿ? ಹೋಗಿ ಏನು ಕೆಲಸ ನೋಡೋಕೆ ಬಂದು ಕಾಲು ತೊಳೆದ್ಲು ಓದ್ಲು ಅವಳು. ಇವಳೇನೋ ಹೇಳಿದ್ನೇ ಹೇಳಕ್ ಬಂದವಳು. ಹೋಗಿ ಅವಳ್ಕ
ನಾನು ಹೇಳ್ತಾ ಇರೋದು ಅರ್ಧಂಬರ್ಧ ಪೂಜೆ ಮಾಡ್ತೀವಿ ಹೊರಟೋದಲ್ಲ ಯಾಕಂತ. ಅವ್ರ ಅತ್ತೆ ಕೂಗಿದ್ಲಂತೆ, ಅದಕ್ಕೆ ಬಸ್ಸೈಟ್ ಹಾಕ್ನು ಬಂದು ಕರ್ಕೊಂಡೋದ್ನು. ಎಲ್ಲಾನು ಕರ್ಕೊಂಡು ಹೋಗ್ಕೊಂಡೆ ಬಿಡು, ನಮ್ಗೇನಾಗಬೇಕು. ಇವಾಗಮ್ಮನ ಕಾಲು ತೊಳೆದ್ರೆಷ್ಟು ತೊಳೆದಿದ್ರೆಷ್ಟು. ಹೋಗಿ ಒಳಗೋಗಿ ಏನೋ ಕೆಲಸ ನೋಡೋಗು. ಹಾಂ 6 ಕೊಟ್ಟೆ ಅತ್ತೆ ಕಡೆ 3 ಕೊಟ್ಟೆ ಸೊಸೆ ಕಡೆ ಅಂತ ಜನಗಳು ನೀವು. ಹೌದಂತೆ ಹೋಗಿ ಹೋಗೆ ಲೇ ಅಕ್ಕ. ಅವಳು ಪಾದ ಪೂಜೆ ಮಾಡ್ತೀನಿ ಅಂತ ಬಂದ ತಕ್ಷಣ ನನಗೆ ಎಷ್ಟೊಂದು ಖುಷಿ ಆಗೋಯ್ತಲ್ಲೇ. ಅಲ್ಲ ಇವಳು ಸುಡು ನೀರು ಹಾಕ್ಬಿಟ್ಟು ಅವ್ರಿಗೆಲ್ಲ ಕಾಲಿಗೆ ಬೊಬ್ಬಿಗೆ ಬರಂಗೆ ಮಾಡೋಳಂತೆ. ನನಗೂ ಹಂಗೆ ಆಗೋಗಿದ್ರೆ ಏನು ಮಾಡೋದು? ಹಾಂ ಏನು ಮಾಡೋದು ಹೇಳಕ್ಕ? ಅದೆಲ್ಲ ಎಲ್ಲ ನೋಡ್ಕೊಳ್ಳಿ. ಅವ್ಳಿಗೆ ಕಿವಿಗೆ ಕೆಲಸಲ್ಲಂತಲೇ. ಹಾಂ ಅದೇಂತ ಅಂದ್ಬಿಟ್ಟು ಕಿವಿಗೆ ಕೇಳಿಸ್ತಿರೋ ಹುಡುಗಿನ. ಆಸ್ತಿ ಪಾಸ್ತಿ ಏನೋ ಜೋರಾಗದೇನೋ ಅದಕ್ಕೆ ತಂದಿರ್ತಾರೆ ಬಿಡು. ಲಮ್ಮ ಲಮ್ಮ ಆಕೆ ಇವಳಿಗೆ ಏನಂತ ತಗೊಂಡು ಓಹೋ ತೋಲ್ ಬೊಂಬೆ ಹಾಕಿ ಹತ್ತಿನಿಂದ ಇತ್ತಿಂದ ಅತ್ತ ಓಡಾಡ್ತಾ ಇರ್ತಾಳೆ. ತೋಲ್ ಬೊಂಬೆ ಓಡಾಡ್ದಂಗೆ ಏನೇನು ಎತ್ಕೊಂಬೋಗಿ ಸರಿಯಾಗಿ ಹಾಕ್ತೀನಿ ನೋಡಿ. ಇಟ್ಕೊಳ್ಳೇನೇನ ಏನು ಕೇಳೋಣ ಹಿಂದಕ್ಕೆ ಬಂದಿದ್ದು ನೀನು? ಲಗ್ ಗುಂದರಮ್ಮ ನಿಂಕ ಮಾರ್ಬೇಕಂತೇಳಿ ನಾನು ಕರ್ಕೊಂಬಂದಿರೋದು. ಬಿಟ್ನಿಡಾಗ ನಿಮ್ಮಿಬ್ಬರಿಗೂ ಕಾಲಿಗೆ ತೋರಿಸ್ಬಿಟ್ಟು ಬಬ್ಬೆಗೆ ಬಂದ್ಬಿಡ್ಲಿ ಅಂತ ಕರ್ಕೊಂಬಂದೆ. ಆಮೇಲೆ ಹೇಳೋ ನೋಡ್ಕೊಳ್ಳಿ ಪಾಪ ನಮ್ಮ ಅಂಬುಜಿ ಮನೆ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡೋ ಕಾಲ ಮಕ್ಕೊಂಬಿಡ್ತಾಳೆ ಅಂಬುದು. ನಾನು ಅವಳನ್ನ ಈ ಕೈಗೆ ಎಳ್ಕೊಂಡಿದ್ದು, ಇಲ್ಲಾಂದ್ರೆ ಬಿಟ್ನೀರು ಹಾಕ್ಬಿಟ್ಟಿರಲ್ಲ. ನೋಡ್ತೇನೆ ನೋಡ್ತಾ ಇವಳು ಬೇಕಾಗಿ ಕರ್ಕೊಂಬಂದಿರೋದಂತ ಏನು ಮಾಡ್ಬೇಕು ಇವಳನ್ನ? ಏನು ಮಾಡ್ಬೇಕು ಹೇಳು? ಆಕೆ ಹೇಳು ಸರಿಯಾಗಿ ಬುರ್ ಮೇಲೆ ಹಾಕು. ಸರಿಯಾಗಿ ಹೇಳ್ತೀನಿ. ದುರಂಕಾರ ಅಲ್ಲ ಇವಳ್ಕ. ಅಲ್ಲ ಕಾಲ ಮೇಲೆ ನೀರೇನ ಬಿಸಿನೀರೇನ ಬಿದ್ದಿದ್ರೆ ಕಾಲಿಗೆ ಬಬ್ಬಿಗೆ ಬಂದಿದ್ರೆ ಏನೇ ಮಾಡೋದು ಅವಳು? ಏನು ಮಾಡೋದು? ನೀನು ಮಾಡ್ತಾ ಇದ್ದೆ ಅಡುಗೆ? ಯಾರೋ ಮಾಡ್ತಾ ಇದ್ರು ಅಡುಗೆ? ಏನೋ ಆಗಿದ್ದಾವತ್ತು ಕದಿರಮ್ಮ ಬಾಯ್ಮುತ್ತಂದು ಅದೇನು ಒತ್ವತ ಅಂತೀರ ಇಬ್ರು. ಅದಕ್ಕೆ ನಾನು ಕರ್ಕೊಂಬಂದಿರೋದು ಒತ್ವತ ಅನ್ನೋದಕ್ಕೆ. ನಿಮ್ಮಿಬ್ರಿಗೂ ಬೈಕ ಬೀಗ ಹಾಕ್ಬೇಡ ಅಂತ. ಬೀಗ ಹಾಕ್ಸಿರೋದು ನಿಮ್ಮಿಬ್ರು ಬೈಕ. ಓಹೋ ಅದಕ್ಕೆ ತಡ್ಕೊಂಬಂದಿರೋದು ನಾನು. ಮಾವು ಯಾರಿದ್ರಮ್ಮ ಒಳಗೆ? ಯಾರಿದ್ರಿ? ಲೇ ಅದ್ಯಾರು ನೋಡೋಗೆ? ಹೇಳಮ್ಮ ಗುಂದರಮ್ಮ ಬೈಲೆ. ಓ ಯಾಕಪ್ಪ ಗೌಡ ನಮ್ಮನೆ ಹತ್ರ ಬಂದು ಹಿಂಗಿಸ್ಕೊಂತ ಇದೆಯಾ? ಹಾಂ ಇಲ್ಲಮ್ಮ ನಿಮ್ಮ ಯಜಮಾನ ಎತ್ತೋದ್ನ? ನಮ್ಮ ಯಜಮಾನ ಹತ್ರ ನಿಂಗೇನು ಕೆಲಸ? ಹಾಂ ನಿಂಗೇನು ಕೆಲಸ ಅಂತ? ಮಾವು ಕೇಳ್ದಷ್ಟು ಕೇಳು. ಎತ್ತೋದ್ನು ನಿಮ್ಮ ಯಜಮಾನ? ಏಯ್ ಯಾವ ಊರ ಏನಿದು? ಯಾವ ಊರಂತ? ಏನಕ್ಕೆ ಬಂದಿರೋದು ನಮ್ಮನೆ ಬಾಕ್ಲಿಕ? ನಾವೇ ನನಗೆ ನಿಮ್ಮನೆ ಬಾಕ್ಲಿಗೆ ಬರ್ತೀರಾ? ಏನಕ್ಕೆ ಬಂದು ನೀನು ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಡಿ ಇಲ್ಲಿಂದ. ಯಾರು ಹೇಳಿದ್ ನಮ್ಮನೆ ಬಾಕ್ಲಿಗೆ ಬಾ ಅಂತ ನಿನ್ನ? ಹಾಂ ಮಾವು ರಾಜಮ್ಮ ಬಾಯಿ ಮುಚ್ಕೊಂಡಿರಮ್ಮ. ಇದು ನಮ್ಮ ಸಂಸಾರ ವಿಷಯ. ನೀನಾಗಿ ತಲೆ ಆಗ್ತಾ ಇದೀಯಾ? ನಿನ್ನ ಸಂಸಾರ ವಿಷಯನೋ ನಮ್ಮ ಸಂಸಾರ ವಿಷಯನೋ ಬಂದರೆ ಮಾನವಾಗಿ ಹೇಳ್ಬೇಕು ಹೋಗ್ಬೇಕು. ಅವರೆಲ್ಲ ಇವರೆಲ್ಲ ಅಂತ ಕೇಳ್ತಾ ಇದ್ರೆ ಎಲ್ಲೋ ಇರೋರು ನಾವೇನು ಹೇಳೋಣ? ಏನು ಹೇಳಿ ಬಂದಿರೋದು ನೀನು? ಮಾವು ಅಂಬುಜಮ್ಮ ನಿಮ್ಮ ಯಜಮಾನ್ ಅವನೇನೋ ಕೂಗಮ್ಮ. ನಿಮ್ಮ ಯಜಮಾನ ಹತ್ರ ಮಾತಾಡ್ಬೇಕು ನಾನು. ನೀನು ಏನಂತ ಹೇಳು. ನಮ್ಮ ಯಜಮಾನ್ ಅವನೋ ಇಲ್ಲ ಅದನ್ನ ಹೇಳ್ತೀನಿ ನಾನು. ಏನಕ್ಕೆ ನಮ್ಮ ಮನೆ ಬಾಕ್ಲಿಗೆ ಬಂದಿರೋದು ನೀನು? ನಿಮ್ಮ ಯಜಮಾನ ಹತ್ರ ಮಾತಾಡ್ಬೇಕಮ್ಮ. ನಾನು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಅವನೋ ಇಲ್ಲ ಅಷ್ಟು ಹೇಳ್ರೆ. ನೀನು ಅದೇನು ಮಾತಾಡಬೇಕು ನಮ್ಮ ಹತ್ರ ಹೇಳು. ಅವನೇ ಇಲ್ಲ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಇಲ್ಲಿ ಮನೆ ಬಾಕ್ಲಿಗೆ ಬಂದು ನೀನು ಕೂತ್ಲಿಕ್ಬಿಟ್ರೆ ಏನದು? ಹೇಳಪ್ಪ ನೋಡಿ ಅಪ್ಪನ್ ಬಂದ ನಿಮ್ಮ ಅಪ್ಪನೇ ಅಂತ ಕೇಳ್ತಾವನೆ. ಅದೇನೋ ಕೇಳ್ಬಾ. ಯಾಕೋ ಗೌಡ ನಮ್ಮನೆ ಹತ್ರ ಬಂದಿದ್ಯಾ? ಹಾಂ ಏನು ಕೆಲಸ ನಿಂಕ ಇಲ್ಲೇ? ಯಾವ ಕೆಲಸ ಇರೋದಕ್ಕೆ ಬಂದಿರೋದು? ಮಾತು ಮರ್ಯಾದಾಗ ಬರಲಿ. ಏನು ಯೋ ಅಂತ ಇದೆಯಾ? ಏನಂತ ಹೇಳು. ಮಾತು ಅಷ್ಟು ಬಿಗಿಟ್ಕೊಂಡು ಮಾತಾಡೋ. ಫಸ್ಟು ನೀವು ಬಿಗಿಯಾಗಿದ್ದೀರಾ? ಹಾಂ ಬಿಗಿಯಾಗಿದ್ದೀರಾ ನೀವು? ತಿರ್ಗಿ ನೋಡಿದ್ರೆ ಊರವ್ರಿಗೆಲ್ಲ ನ್ಯಾಯ ಹೇಳಕ್ಕೋತೀರಾ. ನಿಮ್ಮದೇ ಹೇಳ್ಬಾಳು. ಅದೇನೋ ಹೇಳ್ತಾರಲ್ಲ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ಸುತ್ತಿ ಮಾತಾಡಬೇಡ. ಅದೇನು ಮಾತಾಡ್ಬೇಕಂತಿದ್ಯೋ ನ್ಯಾರವಾಗಿ ಮಾತಾಡೋ. ಮುಂದುವರಿಯುವುದು